ಆಗಮಿಸಿರ್ತಕ್ಕಂಥ ರೈತ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ನಮ್ಮೆಲ್ಲರೂ ನಾಯಕರಾದ ಯಡಿಯೂರಪ್ಪನವರೇ, ಇದೀಗ ತಾನೇ ಕಾಂಗ್ರೆಸ್ನ ಕರ್ಮಕಾಂಡವನ್ನ ಎಳೆ ಎಳೆಯಾಗಿ ಬಿಡಿಸಿಟ್ಟ ಮತ್ತೋರ್ವ ಜನನಾಯಕ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರೇ, ನಿಕಟಪೂರ್ವ ಮುಖ್ಯಮಂತ್ರಿಗಳು, ಹಾವೇರಿ ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳು ಆದಂತ ಸನ್ಮಿತ್ರರಾದ ಬಸವರಾಜ ಬೊಮ್ಮಾಯಿ ಅವರೇ, ಈ ಕ್ಷೇತ್ರದ ಜನಪರ ಅಭ್ಯರ್ಥಿ ಲೋಕಸಭಾ ಸದಸ್ಯರಾದ ರಾಘಣ್ಣ ಅವರೇ, ಅವರಿವರು ಅನ್ನದೇ ಬಿಜೆಪಿ ಮತ್ತು ಜೆಡಿಎಸ್ನ ಎಲ್ಲ ಶಾಸಕರು, ಪಕ್ಷದ ಮುಖಂಡರು ಬೆಳಿಗ್ಗೆ 9:30ರಿಂದ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಉತ್ಸಾಹಿತರಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಗೆಲುವನ್ನ, ರಾಘಣ್ಣನವರ ಗೆಲುವನ್ನ ಸಾಕ್ಷೀಕರಿಸಕ್ಕೆ ಬಂದಿರತಕ್ಕಂಥ ಎಲ್ಲ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳದ ಅಭಿಮಾನಿ ಕಾರ್ಯಕರ್ತ ಬಂಧುಗಳೇ, ಸುತ್ತಿ ಬಳಸಿ ನಾನು ಮಾತಾಡಕ್ ಹೋಗಲ್ಲ. ಏನಿದ್ರು ಏಕಮಾರ್ ಎಲ್ಲಿಗೆ ಬಂದಿದ್ರಿ? ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ನೋಡಿ. ನಮ್ಮ ಜನಸಂಘ ಪ್ರಾರಂಭ ಆಗಿದ್ದೆ, ಜನಸಂಘ ಮತ್ತು ಭಾರತೀಯ ಜನತಾ ಪಾರ್ಟಿ ಪ್ರಾರಂಭ ಆಗಿದ್ದೇನೆ ರಾಷ್ಟ್ರ ಹಿತವನ್ನು ಉಳಿಸೋದಕ್ಕೆ, ಹಿಂದುತ್ವಕ್ಕೆ ಬದ್ಧತೆ ಇಟ್ಕೊಂಡು ಪ್ರಾರಂಭ ಆದ ಪಾರ್ಟಿ ಇದು. ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತನು, ರಾಘಣ್ಣವರು, ಯಡಿಯೂರಪ್ಪನವರಿಂದ ಮೊದಲುಗೊಂಡು ನಾವು ಯಾವತ್ತೂ ಕೂಡ ರಾಷ್ಟ್ರ ಹಿತವನ್ನ ಬಲಿ ಕೊಟ್ಟು ರಾಜಕಾರಣ ಮಾಡಿಲ್ಲ, ಹಿಂದೂ ಕೊಟ್ಟು ರಾಜಕಾರಣ ಮಾಡಿಲ್ಲ. ಮಾಡಿದ್ರೆ ರಾಷ್ಟ್ರ ಹಿತದ ರಾಜಕಾರಣ ಮಾಡಿದ್ದೇವೆ, ಮಾಡಿದ್ರೆ ಹಿಂದುತ್ವಕ್ಕೆ ಬದ್ಧತೆ ಇಟ್ಕೊಂಡಿರ್ತಕ್ಕಂಥ ರಾಜಕಾರಣ ಮಾಡಿದ್ದೇವೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ತಕ್ಷಣ ಬಿಲ್ದಲ್ಲಿದ್ದವೆಲ್ಲ ಹೊರಗೆ ಬಂದು ಬಿಟ್ಟಿದ್ದಾವೆ. ಆ ಬಿಲ್ದಲ್ಲಿದ್ದ ಹೊರಗೆ ಬಂದು ಒಪ್ಪನ್ ಸೌತ್ನೊಳಗೆ ಬಂದು ಕೂಗ್ತಾನೆ. ಆ ನಾಸೀರ್ ಹುಸೇನ್ ಗೆದ್ದಾಗ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ತಾನೆ. ಇನ್ನೊಂದ್ ಕಡೆ ಹನುಮಾನ್ ಚಾಲೀಸ ಹಾಕಿದ್ದಕ್ಕೆ ಬಂದು ಅಂಗಡಿಗೆ ಬಂದು ಹೊಡಿತಾರೆ. ನಿನ್ನೆ ರಾಮನವಮಿಯ ದಿನ ಆ ಕೋಲಾರದಲ್ಲಿ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿದ್ದಕ್ಕೆ ಅಡ್ಡ ಹಾಕಿ ಬಂದು ಘೋಷಣೆ ಕೂಗು ಅಂತ ಹೇಳ್ತಾರೆ. ಇವರೆಲ್ಲ ಕೊಬ್ಬಿರೋದು ಕಾಂಗ್ರೆಸ್ನ ಕಾರಣಕ್ಕೆ. ಕಾಂಗ್ರೆಸ್ನ ಕೊಬ್ಬಿಳಿಸುವಂತ ಸಾಮರ್ಥ್ಯ ನಿಮಗಿದೆಯಾ ಇಲ್ವೋ? ಇದೇ ನೀವು ಒಂದೊಂದು ಓಟನ್ನು ಕೂಡ ರಾಷ್ಟ್ರಹಿತವನ್ನು ಗಮನದಲ್ಲಿ ಇಟ್ಕೊಂಡು ಕೊಟ್ಟಾಗ, ಹಿಂದುತ್ವದ ರಕ್ಷಣೆಗಾಗಿ ಕೊಟ್ಟಾಗ, ಆಗ ಮಾತ್ರ ಅಧಿಕಾರದ ಪಿತ್ತದಿಂದ ಏನೇನೋ ಮಾತಾಡ್ತಿರ್ತಕ್ಕಂಥ ಕಾಂಗ್ರೆಸ್ಸಿಗರ ಕೊಬ್ಬು ಇಳಿಯುತ್ತೆ. ಇಳಿಸಿ ಅಂತ ವಿನಂತಿ ಮಾಡಕ್ ಬಂದಿದ್ದೇನೆ. ದಲಿತ ವಿರೋಧಿಯಾಗಿ ಕಾಂಗ್ರೆಸ್ ವರ್ತನೆ ಮಾಡ್ತಾ ಇದೆ. ದಲಿತರ 11,000 ಕೋಟಿ 14,000 ಕೋಟಿ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಿಕೊಂಡಿರ್ತಕ್ಕಂಥ ಕಾಂಗ್ರೆಸ್ಸಿಗರಿಗೆ ದಲಿತರ ವೋಟ್ ಕೇಳೋ ನೈತಿಕತೆ ಇದೆಯಾ? ಬರಗಾಲದ ಸಂಕಷ್ಟ ಪಡ್ತಿರ್ತಕ್ಕಂಥ ರೈತರ ನೆರವಿಗೆ ಬಾರದೇ ಇರ್ತಕ್ಕಂಥ ಕಾಂಗ್ರೆಸ್ಗೆ ರೈತರ ಮತ ಕೇಳೋ ಅಧಿಕಾರ ಇದೆಯಾ? ಯಾವ ಮುಖ ಇಟ್ಕೊಂಡು ರಾಜ್ಯದಲ್ಲಿ ಮತ್ತು ಶಿವಮೊಗ್ಗದಲ್ಲಿ ಕಾಂಗ್ರೆಸ್ನವರು ವೋಟ್ ಕೇಳ್ತಾರೆ? ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿ ಇದ್ದಾಗ ನಾವು ಮಂಜೂರು ಮಾಡಿಸಿರ್ತಕ್ಕಂಥ ಯೋಜನೆಗಳಿಗೆ ಶಂಕುಸ್ಥಾಪನೆ ಉದ್ಘಾಟನೆ ಮಾಡೋದು ಬಿಟ್ಟು ಬೇರೆ ಏನಾದ್ರೂ ಕಾಂಗ್ರೆಸ್ನ ಮಂತ್ರಿಗಳು ಶಾಸಕರು ಮಾಡ್ತಾ ಇದ್ದಾರಾ? ಬೇರೆ ಏನಾದ್ರು ಮಾಡ್ತಾ ಇದ್ದಾರಾ? ಶಿವಮೊಗ್ಗಕ್ಕೆ ಅವ್ರ ಕೊಡುಗೆ ಏನಾದ್ರು ಶಿವಮೊಗ್ಗಕ್ಕೆ ಯಾವ್ದಾದ್ರು ಕೊಡುಗೆ ಇದೆಯಾ? ಏನು ಕೊಡುಗೆ ಇಲ್ಲದೆ ಇರ್ತಕ್ಕಂಥ ಕಾಂಗ್ರೆಸ್ಸಿಗರಿಗೆ ಶಿವಮೊಗ್ಗದಲ್ಲಿ ಬಂದು ವೋಟ್ ಕೇಳೋ ಹಕ್ಕಿಲ್ಲ. ನನಗೆ ವಿಶ್ವಾಸ ಇದೆ, ನಿಮ್ಮೆಲ್ಲರ ಬೆಂಬಲದಿಂದ ಶಿವಮೊಗ್ಗದಲ್ಲಿ ಮತ್ತೊಮ್ಮೆ ದೇಶಕ್ಕೆ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯ ಕಮಲದ ಹೂವಿನ ಗುರುತಿಗೆ ಮತ ಹಾಕೋದ್ರ ಮೂಲಕ ಇಲ್ಲಿ, ಅದೇ ರೀತಿ ಹಾಸನದಲ್ಲಿ, ಮಂಡ್ಯದಲ್ಲಿ, ಕೋಲಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ ಜೆಡಿಎಸ್ ಅಭ್ಯರ್ಥಿಗಳನ್ನ
ಗೆಲ್ಲಿಸ್ಕೊಡ್ಬೇಕು ಅಂತ ವಿನಂತಿ ಮಾಡಿ ಎಲ್ಲರಿಗೂ ಒಂದ್ಸಲ ನಾನು ಮಾತು ಮುಗಿಸ್ತೇನೆ. ಭಾರತ್ ಮಾತಾ ಕಿ.